ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್. ಒಂದು ನಿಮಿಷದಲ್ಲಿ 72 ಸಾರಿ ಲಬ್ ಡಬ್ ಅಂತ ವರ್ಕ್ ಮಾಡುತ್ತೆ. ನನ್ನ ಆತ್ಮೀಯ ಸ್ನೇಹಿತರಾದ ಪುನೀತ್ ರಾಜ್ಕುಮಾರ್ ಕಾಲದಿಂದ ಇದು ಶುರುವಾಯಿತು. ನಮ್ಮ ದೇಹದಲ್ಲಿ 33 ಟ್ರಿಲಿಯನ್ ಸೆಲ್ಸ್ ಇದಾವೆ. ಹೃದಯದ ಮಾಂಸಖಂಡ ಇದೆಯಲ್ಲ, ಮಯೋಕಾರ್ಡಿಯಂ ಅಂತೀವಿ. ಕೋವಿಡ್ ಆದ್ಮೇಲೆ, ಕೊರೋನಾ ಆದ್ಮೇಲೆ ತುಂಬಾ ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ಅಂದ್ರೆ ಕ್ಲಾಟಿಂಗ್ ಮೆಕ್ಯಾನಿಸಮ್. ದಿನದಲ್ಲಿ 1 ಲಕ್ಷ ಸಾರಿ ಒಡ್ಕೊಳ್ಳುವಂತ ಈ ಹೃದಯ ನಿಂತೋಯ್ತು ಅಂದ್ರೆ ಸಾವು ಖಚಿತ. ಸೆಡೆಂಟ್ರಿ ವರ್ಕ್, ಎದ್ದೊಳದೇ ಇಲ್ಲ, ಬೆಳಗಿನ ಸಾಯಂಕಾಲದ್ರು ಕೂತ್ ಕೆಲಸ, ಮನೆಗೆ ಬಂದರೆ ರಿಮೋಟ್ ಹಿಡ್ಕೊಂಡು ಟಿವಿ ಮುಂದೆ ಕೂತ್ನಲ್ಲ 10 ಸಿಗರೇಟ್ ಸೇದಕ್ಕೆ ಸಮ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಜಯದೇವ ಹಾಸ್ಪಿಟ್ಲ್ ಹತ್ರ ಹೋದರೆ ದೊಡ್ಡ ಕ್ಯೂ ಯಂಗ್ಸ್ಟರ್ಸ್. ಯಾಕಂದರೆ ಎಲ್ಲರೂ ಸುದ್ದಿ ನೋಡಿದ್ದಾರೆ. ಹಾಸನದಲ್ಲಿ 18 ಜನ 19 ಜನ ಹೃದಯಾಘಾತದಿಂದ ಸತ್ತೋಗಿದ್ದಾರೆ ಅಂತ. ಸೊ ಎಲ್ರಿಗೂ ಕೂಡ ಆತಂಕ. ಆದರೆ ನಿಮಗೆ ಸರಳವಾಗಿ ಒಂದು ಮಾತು ಹೇಳ್ತೀನಿ ನಾನು. ಹೃದಯಾಘಾತದಿಂದ ಎಲ್ಲರೂ ಸಾಯೋದಿಲ್ಲ. ಸತ್ತೋರ್ನೆಲ್ಲರೂ ಕೂಡ ಹೃದಯಾಘಾತ ಅಂತಲೇ ತೋರಿಸಿದ್ರು ಅವರು. ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್. ನೋಡಿ, ನಮ್ಮ ಹೃದಯ ನಮ್ಮ ಎದೆಯ ಎಡಭಾಗದಲ್ಲಿರುತ್ತೆ. 10,000 ಬಲಗಡೆನೂ ಇರುತ್ತೆ. ಅದು ಡೆಕ್ಸ್ಟ್ರೋಕಾರ್ಡಿಯಾ ಅಂತೀವಿ ನಾವು. ನಮ್ಮ ಹೃದಯ ನಮ್ಮ ಮುಷ್ಟಿ ಎಷ್ಟಿರ್ತದೆ, ಅದಕ್ಕೆ ಒಂದು ನಿಮಿಷದಲ್ಲಿ 72 ಸಾರಿ ಅಂತ 80 ಸಾರಿ ಲಬ್ ಡಬ್ ಅಂತ ವರ್ಕ್ ಮಾಡುತ್ತೆ. ನೀವು ಮಲಗಿದ್ದಾಗ ವರ್ಕ್ ಮಾಡುತ್ತೆ. ಮನುಷ್ಯನಿಗೆ ಒಂದು ದಿನದಲ್ಲಿ 1 ಲಕ್ಷ ಸಾರಿ ಒಡ್ಕೊಳ್ಳುವಂಥ ಈ ಹೃದಯ ನಿಂತೋಯ್ತು ಅಂದರೆ ಸಾವು ಖಚಿತ. ಅದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ನಾನು 3 ಪದ ನಿಮಗೆ ಹೇಳಿ ಅದರ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಹಾರ್ಟ್ ಅಟ್ಯಾಕ್ ಬೇರೆ, ಕಾರ್ಡಿಯಾಕ್ ಅರೆಸ್ಟ್ ಬೇರೆ, ಅಂದರೆ ಹೃದಯ ಸ್ತಂಭನ. ಹೃದಯಾಘಾತ ಬೇರೆ, ಹೃದಯ ಸ್ತಂಭನ ಬೇರೆ, ಹಾರ್ಟ್ ಫೇಲ್ಯೂರ್ ಬೇರೆ. ಇವು 3 ಬೇರೆ ಬೇರೆ ಪದಗಳು. 3ರಲ್ಲೂ ಹಾರ್ಟಿಗೆ ತೊಂದರೆ ಆಗಿರುತ್ತೆ. ಹಾರ್ಟ್ ಅಟ್ಯಾಕ್ ಅಂದರೆ ಏನು? ಹೃದಯಾಘಾತ. ಯಾರಿಗಾನ ಎದೆ ನೋವು ಬಂದರೆ ಗ್ಯಾಸ್ಟ್ರಿಕ್ಕಿಂದ ಇರ್ಬೋದು, ಹೃದಯಾಘಾತದಿಂದ ಇರ್ಬೋದು. ಬಟ್ ಬರೋದು ಫಸ್ಟು ಭಯ. ಯಾಕಂದರೆ ಗ್ಯಾಸ್ಟ್ರಿಕ್ಕಿಂದ ಯಾರೂ ಸತ್ತೋಗಲ್ಲ. ಹೃದಯ ನಿಂತೋಗ್ಬಿಟ್ಟಾತು, ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಅಂತ ಎಲ್ಲರೂ ಎದುರುಕೊಂಡು ಈ ಎಪಿಸೋಡ್ಗಳು ನೋಡಿದ ಮೇಲೆ ಎಲ್ಲರೂ ಕೂಡ ರಶ್ ಆಗ್ತಾ ಇದ್ದಾರೆ ಜಯದೇವ ಚೆಕ್ ಮಾಡಿಸ್ಲಿಕ್ಕೆ. ಅಂದರೆ ಬೇರೆ ಬೇರೆ ಹೃದಯ ರೋಗ ತಜ್ಞರ ಹತ್ರ. ನಿಮಗೆ ಈಸಿಲಿ ಅರ್ಥ ಆಗಬೇಕು ಅಂದರೆ ನೋಡಿ, ಮನುಷ್ಯನ ದೇಹದಲ್ಲಿ ಅನೇಕ ಆರ್ಗನ್ಸ್ ಇದ್ದಾವೆ. ಹೃದಯನೂ ಒಂದು, ಲಂಗ್ಸ್ ಇದ್ದಾವೆ, ಲಿವರ್ ಇದೆ, ಎಲ್ಲ. ನಮ್ಮ ದೇಹದಲ್ಲಿ 33 ಟ್ರಿಲಿಯನ್ ಸೆಲ್ಸ್ ಇದ್ದಾವೆ. ಒಂದೊಂದು ಆರ್ಗನ್ನಲ್ಲೂ ಸೆಲ್ಸ್ ಇರ್ತವೆ. ನಮ್ಮ ಜೀವದ ಯಾವುದೇ ಒಂದು ಆರ್ಗನ್ ಬದುಕಬೇಕಾದರೆ ಅದಕ್ಕೆ 2 ಬೇಕು. ಒಂದು ಗ್ಲೂಕೋಸು, ಆಹಾರ, ಇನ್ನೊಂದು ಆಕ್ಸಿಜನ್. ಇವೆರಡಿದ್ರೆ ಮಾತ್ರ ಬದುಕು ಸಾಧ್ಯ. ನೋಡಿ, ನಾನು ಬೆಳ್ಳಿದೆ ತೋರಿಸ್ತಾ ಇದ್ದೀನಿ, ಪಿಂಕ್ ಇದೆ, ಬೆಂಡ್ ಆಗುತ್ತೆ, ಆಕ್ಷನ್ ಇದೆ. ಇದು ನಾನೇನಾದರೂ ಒಂದು ರಬ್ಬರ್ ಬ್ಯಾಂಡ್ನ ಟೈಟಾಗಿ ಇಲ್ಲಿ ಹಾಕ್ಬಿಟ್ಟು 4 ಅವರ್ಸ್ ಬಿಟ್ಟ ಅಂದರೆ ಈ ಬೆರಳು ಕಪ್ಪಗಾಗುತ್ತೆ. ಅಂದರೆ ನಮ್ಮ ಭಾಷೆಯಲ್ಲಿ ಗ್ಯಾಂಗ್ರೀನ್ ಅಂತೀವಿ. ಅಂದರೆ ಸತ್ತೋಯ್ತದು. ಅದ್ರ ಆಕ್ಷನ್ನು ಇರಲ್ಲ, ಅದನ್ನು ತೆಗಿತೀವಿ. ಅದನ್ನೇ ಆಂಪುಟೇಷನ್ ಅನ್ನೋದು. ಎಷ್ಟೋ ಜನ ಡಯಾಬಿಟಿಸ್ನವ್ರಿಗೆ ಕಾಲು ತೆಗಿತೀವಲ್ಲ, ಕಾರಣ ಅದು ಸತ್ತೋಗಿರುತ್ತೆ. ಇದಕ್ಕೆ ನಾನು ರಬ್ಬರ್ ಬ್ಯಾಂಡ್ ಹಾಕಿ ನಿಮಗೆ ತೋರಿಸ್ದೆ. ಯಾಕೆ ಹಂಗೆ ಸತ್ತೋಯ್ತು ಅಂದರೆ ನೋಡಿ, ಈ ಬೆರಳಿಗೆ 2 ರಕ್ತನಾಳ ಇದೆ. ಡಿಜಿಟಲ್ ವೆಸಲ್ ಅಂತೀವಿ. ಹಿಂಗೆ ಬರುತ್ತೆ, ಹಿಂಗೆ ಬರುತ್ತೆ. ಹೃದಯ ಎಲ್ಲ ಕಡೆ ಬ್ಲಡ್ ಸರ್ಕ್ಯುಲೇಟ್ ಆಗಲಿಕ್ಕೆ ಪಂಪ್ ಮಾಡ್ತಾ ಇರುತ್ತೆ. ಸೊ ಪಂಪ್ ಮಾಡಿದ ರಕ್ತ ಬರುತ್ತೆ. ಆ ರಕ್ತದಲ್ಲಿ ಆರ್ಟೀರಿಯಲ್ ಬ್ಲಡ್ ಅಂತೀವಿ. ವಾಪಸ್ ಹೋಗೋದನ್ನ ವೀನಸ್ ಬ್ಲಡ್ ಅಂತೀವಿ. ಆರ್ಟೀರಿಯಲ್ ಬ್ಲಡ್ನಲ್ಲಿ ಗ್ಲೂಕೋಸ್ ಇರುತ್ತೆ, ಆಕ್ಸಿಜನ್ ಇರುತ್ತೆ. ನಾನು ರಬ್ಬರ್ ಬ್ಯಾಂಡ್ ಹಾಕಿ ಇವೆರಡನ್ನು ಬ್ಲಾಕ್ ಮಾಡಿಬಿಟ್ಟೆ ಅಂದರೆ ಅದಕ್ಕೆ ಆಹಾರ ಇಲ್ಲ, ಸತ್ತೋಗುತ್ತೆ. ಬಟ್ ನಾನು ಒಂದು ಮಾತು ಹೇಳಿದೆ ನಿಮಗೆ, 4 ಅವರ್ಸ್ ಆಗುತ್ತೆ ಅಂತ. ಯಾಕೆ ಅಂತ ಹೇಳ್ತೀನಿ. ನಮ್ಮ ದೇಹದಲ್ಲಿ 206 ಮೂಳೆಗಳಿದ್ದಾವೆ, 655 ಮಾಂಸಖಂಡಗಳಿದ್ದಾವೆ. ಸ್ಕೆಲೆಟಲ್ ಮಸಲ್ ಅಂತೀವಿ. ಕೈನ ಬೈಸೆಪ್ಸ್ ಇರುತ್ತೆ, ಟ್ರೈಸೆಪ್ಸ್ ಇರುತ್ತೆ, ಬೆನ್ನಲ್ಲಿ, ಇವೆಲ್ಲವನ್ನು ಸ್ಕೆಲೆಟಲ್ ಮಸಲ್ ಅಂತೀವಿ ನಾವು. ಇವು ಕೂಡ ಸ್ಕೆಲೆಟಲ್ ಮಸಲ್. ಆದರೆ ನಮ್ಮ ಹೃದಯದ ಮಾಂಸಖಂಡ ಇದೆಯಲ್ಲ, ಮಯೋಕಾರ್ಡಿಯಂ ಅಂತೀವಿ, ಅದು ಇಟ್ಸ್ ಎ ಸ್ಪೆಷಲ್ ಮಸಲ್. ಸೊ ಅದಕ್ಕೂ ಕೂಡ ಆಹಾರ ಬೇಕು ಹಾರ್ಟಿಗೆ. ಅದಕ್ಕೆ ಯಾರು ಊಟ ಕೊಡ್ತಾರೆ ಅಂದರೆ ಕರೋನರಿ ವೆಸಲ್ಸ್. ನಾನಿಲ್ಲಿ ಡಿಜಿಟಲ್ ವೆಸಲ್ ಅಂತ ನಿಮ್ಗೆ ಈಸಿಲಿ ಅರ್ಥ ಆಗಲಿ ಅಂತ ಹೇಳಿದೆ. ನಮ್ಮ ಹೃದಯಕ್ಕೆ ಅಯೋರ್ಟ ಈಚಿಗೆ ಬರುತ್ತೆ, ಅಂದರೆ ಬಿಗ್ಗೆಸ್ಟ್ ವೆಸಲ್. ಅದರಿಂದ ಹಿಂಗೆ ಒಂದು ಬ್ರಾಂಚ್, 2 ಕರೋನರಿ ವೆಸಲ್ಸ್ ಅಂತೀವಿ. ಕರೋನಾ ಅಂದರೆ ಹೃದಯ. ಅದಕ್ಕೆ 2 ವೆಸಲ್ದು 1-2 ಬ್ರಾಂಚ್ ಇರ್ತವೆ. ಆ ರಕ್ತನಾಳ ನಾನಿಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿ ತೋರಿಸ್ತೇನೆ ನಿಮಗೆ, ಅಲ್ಲಿ ಬ್ಲ್ಯಾಕ್ ಆಗುತ್ತೆ. ಅದಕ್ಕೆ ರೀಸನ್ ಏನು ಅಂತ ನಾನು ಆಮೇಲೆ ಹೇಳ್ತೀನಿ.
ಆ ರಕ್ತನಾಳ ಬ್ಲಾಕ್ ಆಯಿತು ಅಂದರೆ 70% ಬ್ಲಾಕ್ ಆಯಿತು ಅಂದರೆ ಇನ್ನೂ ಹೃದಯ ತಡ್ಕೊಂಡಿರುತ್ತೆ. ಸಡನ್ನಾಗಿ 70% ಬ್ಲಾಕ್ ಆಗಿರೋ ಹತ್ರ ಒಂದು ಎಂಬಾಲಿಸಮ್ ಅಂದರೆ ಒಂದು ಫಾರಿನ್ ಬಾಡಿ. ಯಾಕಂದರೆ ಇದನ್ನು ಈ ಪದ ಯೂಸ್ ಮಾಡ್ತಿದ್ದೀನಿ ಅಂದರೆ ಕೋವಿಡ್ ಆದಮೇಲೆ, ಕೊರೋನಾ ಆದಮೇಲೆ ತುಂಬ ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಅಂದರೆ ಕ್ಲಾಟಿಂಗ್ ಮೆಕ್ಯಾನಿಸಮ್, ರಕ್ತನಾಳ ಆಲ್ರೆಡಿ ತುಕ್ಕಿಡ್ದಿರ್ತದೆ, ಒಂದು ಕ್ಲಾಟ್ ಬಂದು ಕೂತ್ಕೊತು ಅಂದರೆ ಸಡನ್ನಾಗಿ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದಾಗೆ ಅಷ್ಟಗಲ ಮಸಲ್ಲು ಸತ್ತೋಗುತ್ತೆ, ನನ್ನ ಬೆರಳು ಸತ್ತಂಗೆ. ಅದನ್ನು ನನ್ನ ಭಾಷೆಯಲ್ಲಿ MI ಅಂತೀವಿ, ಮಯೋಕಾರ್ಡಿಯಲ್ ಇನ್ಫಾಕ್ಷನ್. ಜನಗಳು ಮಾತಾಡ್ತಾರೆ, ಅವ್ರಿಗೆ MI ಆಗ್ಬಿಡ್ತಂತೆ, ಹಾರ್ಟ್ ಅಟ್ಯಾಕ್ ಆಯ್ತಂತೆ, ಎರಡು ಒಂದೇ, ಹಾರ್ಟ್ ಅಟ್ಯಾಕು MI, ಸತ್ತೋಯ್ತಂತೆ. ನೋಡಿ, ಇಲ್ಲಿ ಸ್ಕೆಲೆಟಲ್ ಮಸಲ್ 4 ಅವರ್ ತಗೊಳ್ತು, ಆದರೆ ನಮ್ಮ ಹೃದಯದ ಮಸಲ್ 5 ನಿಮಿಷಕ್ಕೆ ಸತ್ತೋಗುತ್ತೆ, ಆ ಭಾಗ ಸತ್ತೋಗುತ್ತೆ. ಹಾಗೆ ಎದೆನೋವು ಬರ್ತದೆ, ಇದನ್ನು ಹಾರ್ಟ್ ಅಟ್ಯಾಕ್ ಅಂತೀವಿ. ಆದ ತಕ್ಷಣ ಜನಗಳು ಎಚ್ಚೆತ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಮನೆಯವ್ರು ಕರ್ಕೊಂಡು ಹೋಗ್ತಾರೆ, ಆಫೀಸ್ನಾಗಾದರೆ ಇಮ್ಮಿಡಿಯೇಟ್ಲಿ ಶಿಫ್ಟ್ ಮಾಡ್ತಾರೆ. ಇದು ನಾವು ನೋಡೋಂಥ ಪ್ರೋಸೆಸ್ಸು. ಬಟ್ ಯಾಕೆ ಸತ್ತೋದವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಅಂತಾರೆ? ಅದು ಮಾಧ್ಯಮಗಳಲ್ಲಿ ಹಂಗೆ ಬರೋದು. ಒಬ್ಬ ಡಾಕ್ಟ್ರ್ ಅದನ್ನು ಕನ್ಫರ್ಮ್ ಮಾಡಿ ಇದು ಹಾರ್ಟ್ ಅಟ್ಯಾಕೆ ಅಂತ ಹೇಳಿದಾಗ ಮಾತ್ರ ಹೇಳಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಇವು ಆಗ್ತವೆ, ಅದಕ್ಕೆ ಜನಗಳಿಗೆ ಆತಂಕ ಬರುತ್ತೆ. ಅಲ್ಲೂ ಕೆಲವರು ಡಿಫೆಂಡ್ ಮಾಡ್ತಾರೆ, ಇಲ್ಲ ಸರ್ ಹಾರ್ಟ್ ಅಟ್ಯಾಕ್ ಆಗಿ ನಮ್ಮ ಚಿಕ್ಕಪ್ಪ ಸತ್ತೋದ್ರು. ಅದು ನಿಜ. 3 ವೆಸಲ್ ಇರ್ತವೆ, 3 ವೆಸಲ್ ಒಂದೇ ಸಾರಿ ಬ್ಲಾಕ್ ಆಯಿತು ಅಂದರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು, ಆಗ ಸತ್ತೋಗ್ತಾರೆ. ಇದು ಅಪರೂಪದಲ್ಲಿ ಅಪರೂಪ. ಇದನ್ನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ದಯವಿಟ್ಟು ನಿಮಗೆ ಹೃದಯಾಘಾತ ಆದಾಗ ಹೆದರ್ಕೋಬೇಡಿ, ಹಾಸ್ಪಿಟಲ್ ರೀಚ್ ಆಗಿ. ನೀವೇ ಏನೇನೋ ಅಂದ್ಕೊಂಡು ಸೆಲ್ಫ್ ಡಯಾಗ್ನೋಸ್ ಮಾಡಿಕೊಂಡು ನನಗೆ ಎಕ್ಸೆಸ್ ಆಫ್ ಹೀಟ್ ಆಗಿದೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಅಂತ ಮನೆಯಲ್ಲೇ ಡೈಜಿನ್ ಕುಡ್ಕೊಂಡು ಇದ್ದರೆ ನಿಮಗೆ ತೊಂದರೆ ಆಗುತ್ತೆ. ಈಗ ಇದು ಸಿಂಪಲ್ ಎಕ್ಸಾಂಪಲ್, ನಾನು ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಇದ್ದೀನಿ. ಗ್ಯಾಸ್ಟ್ರಿಕ್ಕಿಗೂ ಹಾರ್ಟ್ ಅಟ್ಯಾಕು ಸಂಬಂಧ ಹೆಂಗಿದೆ ಅಂತ ಆಮೇಲೆ ನಾನು ಹೇಳ್ತೀನಿ. ಈಗ ನೋಡಿ, 100 ಜನ ಇದೇ ನೋವು ಅಂತ ಹಾಸ್ಪಿಟ್ಲಿಗೆ ಹೋಗ್ತಾರೆ ಜಯದೇವಾಗಿ, ಅಲ್ಲಿ ECG ಮಾಡ್ತಾರೆ, ಎಕೋ ಮಾಡ್ತಾರೆ, TMT ಮಾಡಿ 98 ಜನಕ್ಕೆ ಇದು ಹಾರ್ಟ್ ಅಟ್ಯಾಕ್ ಅಲ್ಲ, ನಿಮಗೆ ಒಂದು ಬ್ಲಡ್ ಟೆಸ್ಟು ಇದೆ, ಮಾಡಿಬಿಟ್ಟು ನಿಮಗೆ ಟ್ರೋಫಿನ್ ಅಂತ ಮಾಡ್ತಾರೆ, ಮಾಡಿಬಿಟ್ಟು ಇದು ಹಾರ್ಟ್ ಅಟ್ಯಾಕ್ ಅಲ್ಲ ಗ್ಯಾಸ್ಟ್ರಿಕ್ಕು ಹೋಗಿ ಅಂತಾರೆ. ಇಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅಂದರೆ ಇಬ್ಬರು ಉಳ್ಕೋತಾರೆ. ಅದೇ ನೀವು ಮನೆಯಲ್ಲಿ 100 ಜನನು ನನಗೆ ಬರೀ ಗ್ಯಾಸ್ಟ್ರಿಕ್ಕು ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ ನೀವೇ ಅಂದ್ಕೊಂಡ್ರೆ ಇಬ್ಬರು ಸತ್ತೋತೀರಿ. ಆ ಇಬ್ಬರನ್ನು ಉಳಿಸುವಂಥ ಅವಕಾಶ ಕಾರ್ಡಿಯಾಲಜಿಸ್ಟ್ಗಿರುತ್ತೆ, ಆಸ್ಪತ್ರೆಗಿರುತ್ತೆ. ಆದ್ದರಿಂದ ದಯವಿಟ್ಟು ಹಾರ್ಟ್ ಅಟ್ಯಾಕ್ ಬಗ್ಗೆ ಗಾಬರಿ ಆಗಬೇಡಿ, ಅಟ್ ದ ಸೇಮ್ ಟೈಮ್ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರೆ? ನೋಡಿ, ನಾನು MBBS ಓದೋ ಕಾಲದಲ್ಲಿ ತಂದೆ ತಾಯಿ ನಮ್ಮ ಮಕ್ಕಳು ಕರ್ಕೊಂಬರೋರು, ಎದೆ ನೋವು ಬಂದಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಆದರೆ ಅನ್ಫಾರ್ಚುನೇಟ್ಲಿ ಇವತ್ತು ರಿವರ್ಸ್ ಆಗ್ತಾ ಇದೆ. ನೀವು ನೋಡಿದ್ದೀರಿ, ಹೆಂಗೆ ಆಕ್ಟರು ಡ್ಯಾನ್ಸ್ ಮಾಡೋ ಬಿದ್ದು ಸತ್ತೋಗ್ತಾನೆ, ಜಿಮ್ ಮಾಡೋ ಹೆಂಗೆ ಫೆಲೋ ಮಾಡ್ತಾನೆ. ನನ್ನ ಆತ್ಮೀಯ ಸ್ನೇಹಿತರಾದ ಪುನೀತ್ ರಾಜ್ಕುಮಾರ್ ಕಾಲದಿಂದ ಇದು ಶುರುವಾಯಿತು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ. ಅವತ್ತಿನಿಂದ ಜನಗಳಿಗೆ ಭಯ ಅಂದರೆ ಭಯ. ಯಾಕೆ ಹಿಂಗೆ ರಿವರ್ಸ್ ಆಗೋಯ್ತು ಇವತ್ತು? ಯಾಕೆ ಯಂಗ್ಸ್ಟರ್ಸ್ಗೆ ಅಂದರೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತೀವಿ ನಾವು. ಹಳೆಯ ಕಾಲದಲ್ಲಿ ರಿಟೈರ್ ಆಗೋ ಅಷ್ಟೊತ್ತು ಒಂದು ಮನೆ ಮಾಡಿಕೊಂಡ್ರೆ ಸಾಕು ನಾವು ಪರಿಸ್ಥಿತಿಯಲ್ಲಿ ಇದ್ದವರು ಇವತ್ತು 30 ವರ್ಷಕ್ಕೆ ಅವನಿಗೆ 3 ಕಾರ್ ಬೇಕು, ದೊಡ್ಡ ಬಂಗ್ಲೆ ಬೇಕು. ಈ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಇದೆಯಲ್ಲ, ಇದು ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೀನಿ ನಾನು. ಸ್ಟ್ರೆಸ್ಸಿಂದ ಏನಾಗುತ್ತೆ ಅಂದರೆ ನಿಮ್ಮ BP ಜಾಸ್ತಿ ಆಗುತ್ತೆ, ಭಾಳ ಬೇಗ ಡಯಾಬಿಟಿಸ್ ಬರುತ್ತೆ. ಇವೆರಡು ಕೂಡ ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಿ ನಾವು. ಸೊ ಎಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ, ಯಾರು ತುಂಬ ಜಂಕ್ ಫುಡ್ ತಿಂತಾರೆ, ಆಯಿಲಿ ಫುಡ್ ತಿಂತಾರೆ, ಫ್ಯಾಟ್ ಫುಡ್ ತಿಂತಾರಲ್ಲ, ಅಂಥವ್ರಿಗೆ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗುತ್ತೆ. ಈಗ ನಿಮ್ಗೆ ಹೇಳ್ತೀನಿ, ನಿಮ್ಮ ರಕ್ತನಾಳದಲ್ಲಿ ಹುಟ್ಟಿದಾಗೆ ನೀಟಾಗಿರುತ್ತೆ, ರಕ್ತ ಹರಿತಾ ಇರುತ್ತೆ. ನಾನು ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿ ನಿಮಗೆ ಡೆಮಾನ್ಸ್ಟ್ರೇಷನಿಗೆ ತೋರಿಸ್ದೆ. ಆದರೆ ಕರೋನರಿ ವೆಸಲ್ಲು ನೀವು ದೊಡ್ಡವರು ಆಗ್ತಾ 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 ಮೊದಲೆಲ್ಲ 60 ವರ್ಷಕ್ಕಾಗೋದು, ಒಳಗಡೆ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್ ಅಂತೀವಿ ನಾವು, ಲಿಪಿಡ್ಸು ಡಿಪಾಸಿಟ್ ಆಗುತ್ತೆ, ತುಕ್ಕಿಡಿಯುತ್ತೆ. ನ್ಯಾಚುರಲಿ ಅದರ ಒಳಗಡೆ ಹರಿಯುವ ರಕ್ತದ ಕ್ವಾಂಟಿಟಿ ಪೈಪ್ ಕಟ್ಕೊಂಡಂಗೆ ನ್ಯಾರೋ ಆಗುತ್ತೆ 70% ಬ್ಲಾಕ್ ಆಗುತ್ತೆ. ಅಲ್ಲಿಗೂ ಹೃದಯಕ್ಕೆ ಅಲ್ಲಿ ಇಲ್ಲಿ ಬೈಪಾಸ್ ವೆಸಲ್ಸ್ ಅಂತೀವಿ ನಾವು, ಆ ವೆಸಲ್ಸುಗಳು ಉಟ್ಕೊಂಡು ಇವನ್ನ ಹಾರ್ಟನ್ನು ಕಾಪಾಡ್ತಾ ಇರುತ್ತೆ. ಬಟ್ ಒನ್ ಫೈನ್ ಡೇ ಅವನ್ನ ನಾವು ಕೊಲ್ಯಾಟ್ರಲ್ಸ್ ಅಂತೀವಿ. ಒನ್ ಫೈನ್ ಡೇ ನಿಮ್ಮ ಕಾಲಿನಲ್ಲೋ ಗೈಟ್ನ ಅದರೊಳಗೆ ಕೊರೋನಾ ಆದಮೇಲೆ ಜಾಸ್ತಿ ಆಯಿತು, ರಕ್ತನಾಳದಲ್ಲಿ ಕ್ಲಾಟ್ ಆಗಿರುತ್ತೆ.
ಆ ಕಾಲಿನಲ್ಲಿ ಇರೋ ಕ್ಲಾಟು ಕಳಚ್ಕೊಂಡು ಸರ್ಕ್ಯುಲೇಷನ್ನ ಬಂದು ನಿಮ್ಮ ಹೃದಯದೊಳಕ್ಕೆ ಹೋಗಿ ಅಲ್ಲೋಗಿ ಈ ವೆಸಲ್ ಏನನ್ನ ಕೂತ್ಕೊತು ಅಂದರೆ ಟಕ್ ಅಂತ ಕೂತ್ಕೊಳ್ಳುತ್ತೆ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅವಾಗೆ ಸಡನ್ನಾಗಿ ಚೆಸ್ಟ್ ಪೇಯ್ನ್ ಬರೋದು. ಅಷ್ಟೋ ಇಷ್ಟೋ ಮ್ಯಾನೇಜ್ ಮಾಡ್ತಾ ಇತ್ತು ಹಾರ್ಟ್ ಮಸಲು. ಯಾವಾಗ ಇದು ಬಂದು ಕೂತ್ಕೊಬಿಡ್ತಲ್ಲ, ನೋ ಬ್ಲಡ್ ಸಪ್ಲೈ, ನೋ ಆಕ್ಸಿಜನ್, ನೋ ಫುಡ್, ನೋ ಗ್ಲೂಕೋಸ್. ಇಲ್ಲಿ ಸ್ಕೆಲೆಟಲ್ ಮಸಲ್ 4 ಅವರ್ ತಗೋತು, ಆದರೆ ಹೃದಯದ ಮಸಲ್ ಭಾಳ ಸೆನ್ಸಿಟಿವ್. 5 ನಿಮಿಷಕ್ಕೇ ಅದು ಸತ್ತು ಆಗುತ್ತೆ. ಅದನ್ನು ನಾವು ಇನ್ಫಾರ್ಕ್ಷನ್ ಅಂತೀವಿ, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಅಂದರೆ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ. ಈ ರೀತಿ 3 ವೆಸಲ್ಸ್ ಇರ್ತವೆ. ನೀವು ನೋಡಿ, ಆಂಜಿಯೋಗ್ರಾಮ್ ಮಾಡಿದಾಗೆ ಡಾಕ್ಟ್ರ್ ಹೇಳ್ತಾರೆ, ಒಂದು ವೆಸಲ್ಲು 70% ಬ್ಲಾಕ್ ಆಗಿದೆ, ಇನ್ನೊಂದು 60, ಇನ್ನೊಂದು 50 ಅಂದರೆ ನಿಮಗೆ 3 ವೆಸಲ್ ಡಿಸೀಸ್, ಟ್ರಿಪಲ್ ವೆಸಲ್ ಡಿಸೀಸ್ ಅಂದರೆ ನಿನಗೆ ಸ್ಟೆಂಟ್ ಹಾಕೋಕ್ಕಾಗಲ್ಲ, ಇಲ್ಲೇ ಅಡ್ಮಿಟ್ ಆಗು, ಕಾರ್ಡಿಯೋಥೊರಾಸಿಕ್ ಸರ್ಜನ್ ಬಂದು ನಿನಗೆ ಬೈಪಾಸ್ ಸರ್ಜರಿ ಮಾಡ್ತಾರೆ ಅಂತಾರೆ. ನಿಮ್ಮ ಲಕ್ ಚೆನ್ನಾಗಿದ್ರೆ ಮೆಡಿಕಲ್ ಕಾರ್ಡಿಯಾಲಜಿಸ್ಟ್, ಅವ್ರನ್ನ ಕಾರ್ಡಿಯಾಲಜಿಸ್ಟ್ ಅಂತೀವಿ ನಾವು. ಕಾರ್ಡಿಯೋಥೊರಾಸಿಕ್ ಸರ್ಜನ್ನೇ ಬೇರೆ, ಕಾರ್ಡಿಯಾಲಜಿಸ್ಟೇ ಬೇರೆ. ಡಾಕ್ಟರ್ ಮಂಜುನಾಥ್ ಕಾರ್ಡಿಯಾಲಜಿಸ್ಟ್, ಕಾರ್ಡಿಯೋಥೊರಾಸಿಕ್ ಸರ್ಜನ್ ಅಲ್ಲ. ದೇವಿ ಪ್ರಸಾದ್ ಶೆಟ್ಟಿ ಕಾರ್ಡಿಯೋಥೊರಾಸಿಕ್ ಸರ್ಜನ್. ಇಬ್ಬರದು ಬೇರೆ ಬೇರೆ ಕೆಲಸ. ಇವರು ಒಂದೇ ವೆಸಲ್ ಇದ್ದರೆ ಈ ಕಾರ್ಡಿಯಾಲಜಿಸ್ಟೇ ನಿಮಗೆ ಆ ಒಂದು ಸ್ಟೆಂಟ್ ಕೆಳಗಡೆಯಿಂದ ಕಾಲಿಂದ ಪಾಸ್ ಮಾಡ್ತಾರೆ, ಅಂದರೆ ಕೈಯಿಂದ ಪಾಸ್ ಮಾಡ್ತಾರೆ. ಅಲ್ಲಿ ಒಂದು ಸ್ಟೆಂಟು ಅಂದರೆ ಕಾಲುವೆ ಮುಚ್ಕೊಂಡ್ಬಿಟ್ಟಿರ್ತದೆ, ಅದರೊಳಗೆ ಇನ್ನೊಂದು ಪೈಪ್ ಹಾಕ್ಬಿಟ್ರೆ ಅದರೊಳಗಿಂದ ರಕ್ತ. ಸೊ ಎಷ್ಟು ಬೇಗ ಆದರೆ ಅಷ್ಟು ಬೇಗ ಒಂದು ಸ್ಟೆಂಟ್ ಹಾಕಿದರೆ ಆ ಸಾಯುವ ಮೊದಲು ಸಾಯ್ದಂಗೆ ನೋಡ್ಕೊಳ್ಳುತ್ತೆ. ಅದಕ್ಕೆ ಗೋಲ್ಡನ್ ಅವರ್ ಅಂತೀವಿ. ಯಾರಿಗಾದ್ರೂ ಏನೋ ಬಂದರೆ ನೀವು ಅದು ಇದು ನಾಟಿ ಔಷಧಿ ಮಾಡ್ಕೊಂಡು ಕೂಡೋದ್ರ ಬದಲು, ಮನೆ ಔಷಧಿ ಮಾಡಿಸ್ಕೊಂಡು ಕೂಡೋದ್ರ ಬದಲು ಆದಷ್ಟು ಬೇಗ ನೀವು ಆಸ್ಪತ್ರೆ ರೀಚ್ ಆಗೋದು ಒಳ್ಳೆಯದು. ನಾನು ನೋಡಿದ್ದೀನಿ ವಿದ್ಯಾವಂತರೇ ಎಂಥ ಮಿಸ್ಟೇಕ್ ಮಾಡ್ತಾರೆ ಅಂದರೆ, ಮೈ ಓನ್ ಟೀಚರ್, ಅವರು ಗೈನಕಾಲಜಿಸ್ಟು, ಜಯನಗರದಲ್ಲಿ ಫಿಯಟ್ ಕಾರ್ ಓಡಿಸ್ಕೊಂಡು ಬರ್ತಿರ್ತಾರೆ. ಯಾಕೋ ಎದೇನೋ ಬರ್ತದೆ, ಅಲ್ಲೇ ಸೈಡ್ನ ನಿಲ್ಲಿಸಿ ಯಾವುದನ್ನ ಒಂದು ಟ್ಯಾಕ್ಸಿ ಒಳಗೆ ಬಂದಿದ್ರೆ ಅವ್ರು ಉಳ್ಕೊಳ್ತಿದ್ರು. ಆದರೆ ಅವರೇ ಡ್ರೈವ್ ಮಾಡ್ಕೊಂಡು ಬಂದು, ಮೊದಲು ಜಯದೇವ ವಿಕ್ಟೋರಿಯಾ ಹಾಸ್ಪಿಟ್ಲ್ ಒಳಗಿತ್ತು, ಬಂದು ಗಾಡಿ ನಿಲ್ಲಿಸಿ ಇಳಿದೋಗಿ ಬೆಡ್ ಮೇಲೆ ಮಲ್ಕೋತಾರೆ, ಸತ್ತು ಬಿದ್ದಿರ್ತಾರೆ. ಸೊ ಸ್ಟ್ರೈನ್ ಮಾಡ್ಕೋಬಾರ್ದು. ನಿಮ್ಗೆ ಎದೇನೋವು ಅದು ಬಂದಾಗೆ ರಿಸ್ಕ್ ತೊಗೊಬಾರ್ದು. ಮ್ಯಾಕ್ಸಿಮಮ್ ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಆಸ್ಪಿರಿನ್ ಮಾತ್ರೆ ಇದ್ದರೆ ಬಾಯಿನಾಗ ಹಾಕೊಂಡು ನುಂಗ್ಕೊಳ್ಳಿ, ಇಲ್ಲ ಸಾರ್ಬಿಟ್ರೇಟ್ ಅಂತ ಮಾತ್ರೆ ಇರ್ತವೆ. ಇವೆಲ್ಲ ನಿಮಗೆ ಸುಮ್ಮನೆ ಒಂದು ಎಚ್ಚರ ಕೊಡೋದಕ್ಕೆ ಕೇಳ್ತಾ ಇದ್ದೀನಿ. ಸೊ ಆದ್ದರಿಂದ ನನ್ನ ಸ್ಪಷ್ಟ ಮಾತುಗಳು, ಹಾರ್ಟ್ ಅಟ್ಯಾಕ್ ಅಂದರೆ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್, ಹೃದಯಾಘಾತ. ಸೊ ಅದರಿಂದ ಜನ ಸಾಯಲ್ಲ. ಸತ್ತವ್ರೆ ಅಂದರೆ ಡಿಲೇ ಆಗಿದೆ, ಇಲ್ಲ ಅಂದರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿದೆ. ಇದು ಭಾಳ ಇಂಪಾರ್ಟೆಂಟ್. ಇದು ಹೆಣ್ಣು ಮಕ್ಕಳಲ್ಲೂ ಆಗುತ್ತೆ, ಗಂಡು ಮಕ್ಕಳಲ್ಲೂ ಆಗುತ್ತೆ. ಆದರೆ ದೇವರು ಹೆಣ್ಣು ಮಕ್ಕಳಿಗೆ ಒಂದು ವರ ಕೊಟ್ಟಿದ್ದಾನೆ. ಅವ್ರ ಮೆನೋಪಾಸ್ ಬರೋವರೆಗೂ, ಅಂದರೆ ಮುಟ್ಟು ನಿಲ್ಲುವವರೆಗೂ ಅವರ ಹಾರ್ಮೋನು ಹೆಣ್ಣು ಮಕ್ಕಳನ್ನ ಪ್ರೊಟೆಕ್ಟ್ ಮಾಡುತ್ತೆ. ಹೆಣ್ಣು ಮಕ್ಕಳಲ್ಲಿ ತುಂಬ ಹಾರ್ಟ್ ಅಟ್ಯಾಕ್ ಆಗಲ್ಲ. 55 ವರ್ಷ ಆದಮೇಲೆ ಗಂಡಸರಿಗೆ ಎಷ್ಟಾಗುತ್ತೋ ಹೆಣ್ಣು ಮಕ್ಕಳಿಗೂ ಆಗುತ್ತೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಒಂದು ರಿಸ್ಕ್ ಫ್ಯಾಕ್ಟರ್ ಅಂದರೆ ಒಬೆಸಿಟಿ, ಡಯಾಬಿಟೀಸು, BP. ಅದಕ್ಕಿಂತ ವರ್ಸ್ಟ್ ಅಂದರೆ ಸೆಡೆಂಟ್ರಿ ವರ್ಕ್. ಎದ್ದೊಳದೇ ಇಲ್ಲ, ಬೆಳಗಿನ ಸಾಯಂಕಾಲದಲ್ಲಿ ಕೂತ್ ಕೆಲಸ, ಮನೆಗೆ ಬಂದರೆ ರಿಮೋಟ್ ಹಿಡ್ಕೊಂಡು TV ಮುಂದೆ ಕೂತ್ನಲ್ಲ, 10 ಸಿಗರೇಟ್ ಸೇದಕ್ಕೆ ಸಮ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.